आसानी से ज्यादा पैसा कमाने की झांस देने वाले धोखेबाजों की बातों पर यकीन न करें। दिन प्रतिदिन बढ़ रहे साइबर अपराधों से सावधान रहे। डिजिटल गिरफ्तारी एक झूठ है या धोखाधड़ी का एक तरीका है। यह बात चिकबल्लापुर साइबर क्राइम सेल के सर्कल इंस्पेक्टर सूर्य प्रकाश ने कहा। उन्होंने अम्बेडकर भवन में यूनियन बैंक ऑफ इंडिया के 3 महीने के वित्तीय समावेश अभियान में विशेष आमंत्रित सदस्य के रूप में भाग लिया और अपने विचार रखे और कहा कि साइबर अपराधों के बारे में ज्यादा जागरूकता फैलानी जानी चाहिए। यूनियन बैंक बेंगलुरु नॉर्थ के मैनेजर हंसा ने कहा कि ग्राहकों के बैंक खातों के सक्रियकरण के लिए और सुरक्षा के लिए केवाईसी नवीनीकरण जरूरी है। खाता धारकों को खाते से संबंधित दस्तावेज बैंक को उपलब्ध कराने चाहिए और केवाईसी नवीनीकरण आवश्यक करवाना चाहिए। मुंबई सेंट्रल ऑफिस के रविंद्र बाबू, सुधीर, राम प्रसाद, सरिता ने भी शिविर में बात की और साइबर धोखाधड़ी, अजनबियों के साथ व्यापार करने के दुष्परिणामों, बीमा के लाभों, खाता धारकों के लिए सरकारी सुविधाओं, बैंक खातों को सक्रिय करने, खाते से मोबाइल नंबर लिंक करने और दर्जनों अन्य विषयों पर जागरूकता फैलाई। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನೀವು 5 ಲಕ್ಷ ಆಗಿದ್ರೆ 5 ಲಕ್ಷಕ್ಕೆ 2.5 ಲಕ್ಷ ಲಾಭ ಬಂದಿದೆ ತೋರಿಸ್ತಾ ಇದ್ದಾರೆ. ನೀವು ವಿತ್ಡ್ರಾ ಮಾಡಕ್ಕೆ ಹೋದ್ರೆ ವಿತ್ಡ್ರಾ ಬರೋದಿಲ್ಲ ದುಡ್ಡು. ಅದನ್ನು ಕೇಳಕ್ಕೆ ಹೋದ್ರೆ ಅದಕ್ಕೆ ಏನೋ ಒಂದು ಕತೆ ಹೇಳ್ತಾರೆ, ಇನ್ನೂ ಒಂದಷ್ಟು ದುಡ್ಡು ಹಾಕಿ ಅಂತ. ನೀವು ಯಾವಾಗ ಲಾಸ್ಟ್ ದುಡ್ಡು ಇನ್ನು ನಮ್ಮ ಕೈಯಲ್ಲಿ ಹಾಕೋಕ್ಕಾಗಲ್ಲ ದುಡ್ಡು ಅಂತ ಅವಾಗ ಯಾವಾಗ ನೀವು ಇರ್ಬೇಕು ಅಕ್ಕಪಕ್ಕ ಯಾರಿಗಾದ್ರೂ ಹೇಳ್ಕೊಂಡಿರೋ ಇಲ್ಲ ಸ್ಟೇಷನ್ಗೆ ಬರ್ತೀರೋ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಮೋಸವಾಗಿದ್ದೀರ ಅಂತ. ಆಮೇಲೆ ಇಂಥ ವಿಷಯಗಳು ನೀವು ಅಕ್ಕಪಕ್ಕ ನೀವು ಹೇಳ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಒಂದು ಮರ್ಯಾದೆ ಹೋಗುತ್ತೆ ಅಂತ, ಎರಡನೇದು ಈ ನಮ್ಗೆ ಬಂದಿರೋ ಲಾಭ ಇವ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ. 2 ಕಾರಣ. ಎಲ್ಲಿ ಅವ್ರಿಗೂ ಗೊತ್ತಾಗ್ಬಿಡ್ತದೆ ಲಾಭ, ಎಲ್ಲಿ ಅವ್ರು ನನ್ನ ದುಡ್ಡು ಕೇಳ್ತಾರೆ ಅಂತ ನೀವು ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನೀವು ಬಂದಿರೋ ಲಾಭನ ಫಸ್ಟ್ ಮೂಮೆಂಟಲ್ಲೂ ನೀವು ಹೇಳ್ಕೊಂಡ್ರೆ ಯಾರೋ ತಿಳುವಳಿಕೆ ಯಾರೋ ಹೇಳ್ತಾರೆ ಇದರ ಮೋಸ ಇದು ಮಾಡಬೇಡಿ ಅಂತ. ನಿಮಗೆಲ್ಲ ಮೋಸ ಹೋದ್ಮೇಲೆ ಬಾಯ್ ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನೀವು ಯಾವುದೇ ಅಡ್ವರ್ಟೈಸ್ಮೆಂಟ್ ಇರುತ್ತಲ್ಲ, ಯಾವುದೇ ಏನೇ ಹೇಳಿದ್ರು ಅದನ್ನು ನೀವು ನಂಬೇಡಿ. ಆಮೇಲೆ ಕೆಲವರಿಗೆ ಫೇಸ್ಬುಕ್ ಫ್ರೆಂಡ್ಶಿಪ್ ಹುಚ್ಚು ತುಂಬ ಇರ್ತದೆ. ಫೇಸ್ಬುಕ್ಕಲ್ಲಿ ಯಾವ ಮಾತಾಡ್ತಾ ಇರ್ತಾರೆ, ಚಾಟಿಂಗ್ ಮಾಡ್ತಾ ಇರ್ತಾರೆ. ಯಾರೋ ಹುಡುಗರಿಗೆ ಹುಡುಗಿ ಪರಿಚಯ ಆಗ್ತಾರೆ ಫೇಸ್ಬುಕ್ಕಲ್ಲಿ. ಆ ಹುಡುಗಿ ಹೇಳ್ತಾಳೆ, ನಾನು ಈ ಥರ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಹೆಂಗೆ ಬಂದಿದೆ ನೀನು ಮಾಡು. ಆ ಹುಡುಗಿ ನೋಡಿ ಇವರು ದುಡ್ಡು ಹಾಕ್ತಾರೆ. ಇಲ್ಲ ಅಂದರೆ ಇನ್ನೊಬ್ರು ಯಾರೋ ಹೇಳ್ತಾರೆ, ಇಲ್ಲ ಫಾರಿನಲ್ಲಿದ್ದೀನಿ, ನನಗೆ ತುಂಬ ದುಡ್ಡಿದೆ, ನನಗೇನೋ ಕಾಯಿಲೆ ಬಂದಿದೆ, ನಾನು ಇನ್ನು ಸ್ವಲ್ಪ ದಿನನೇ ಬದುಕೋದು, ನನ್ನ ಹತ್ರ ಇರೋ ದುಡ್ಡನ್ನ ಅದನ್ನು ಬಡವರಿಗೆ ಬಗ್ಗರಿಗೆ ಸಹಾಯ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ನಿಮ್ಮ ಅಕೌಂಟಿಗೆ 1 ಕೋಟಿ ಕಳಿಸ್ತೀನಿ ಅಂತ. 1 ಕೋಟಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದ್ದಂಗೆ ನಿಮಗೆ ಆಸೆ ಸ್ಟಾರ್ಟ್ ಆಗ್ತದೆ, ಕೋಟಿ ಬರುತ್ತೆ ಅಕೌಂಟಿಗೆ ಅಂತ. ಅವ್ರಿಗೆ ಹೇಳಿದ ಅಕೌಂಟ್ ನಂಬರು ಡೀಟೇಲ್ಸು ಎಲ್ಲ ಕೊಡ್ತೀರಿ ನೀವು. ಲಾಸ್ಟಿಗೆ ನಿಮ್ಗೆ ಒಂದು ಫೋನ್ ಬರುತ್ತೆ, ನಾವೆಲ್ಲೋ ಇಮಿಗ್ರೇಷನ್ ಡಿಪಾರ್ಟ್ಮೆಂಟು, CBI ಅಲ್ಲೋ ಇಲ್ಲ ಏನೋ ಒಂದು ಹೇಳ್ಕೊಂಡು ಇನ್ಕಮ್ ಟ್ಯಾಕ್ಸು, ನಿಮ್ಮ ಅಕೌಂಟ್ 1 ಕೋಟಿ ಬರ್ತಾ ಇದೆ, ಇನ್ನೇನು ದಾರಿನಲ್ಲಿದೆ ಅಕೌಂಟು, ದುಡ್ಡು ಬರ್ತಾ ಇದೆ, ಅದಕ್ಕೆ ಟ್ಯಾಕ್ಸ್ ಇಷ್ಟು ಕಟ್ಟಬೇಕು, ಇಲ್ಲ ಅದಕ್ಕೆ ಫೀಸ್ ಇಷ್ಟು ಕಟ್ಟಬೇಕು. ಯಾರಿಗಿಲ್ಲ ಅವರು SBY JJBY ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಮತ್ತೆ KYC ಎಲ್ಲರೂ ಮಾಡಿಸ್ಬೇಕಿದು. ಅಂದರೆ ನಿಮ್ಮದು 10 ವರ್ಷ ಆಗಿದೆ ಅಥವಾ ಸಾಕಷ್ಟು ವರ್ಷಗಳಾಗಿರೋದ್ರಿಂದ ನೀವು ಇನ್ನೂ ಅದೇ ಅಡ್ರೆಸ್ಸಲ್ಲಿ ಇದ್ದೀರಾ ಅನ್ನೋ ಒಂದು ಪ್ರೂಫು, ನಿಮಗೆ DBT ಬರ್ತಿರುತ್ತೆ, ಅಂದರೆ ಗೃಹಲಕ್ಷ್ಮಿ ಇದೆಲ್ಲ ಅಮೌಂಟ್ ಎಲ್ಲ ಬರ್ತಿರುತ್ತಲ್ಲ, ಇದು ನಿಮಗೆ ಸುಸೂತ್ರವಾಗಿ ಬರುತ್ತೆ. ಯಾವುದೇ ಅಡೆತಡೆ ಇರುತ್ತೆ ಬರೋದಕ್ಕೆ KYC ಅನ್ನೋಂಥದ್ದು ಸಹಕಾರಿಯಾಗಿದೆ. ಮತ್ತು ಕೆಲವೊಬ್ಬರು 0 ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿ ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀರಾ, ಅದು ಡಾರ್ಮೆಂಟ್ ಆಗೋಗಿರುತ್ತೆ, ಯೂಸ್ ಮಾಡ್ದಿರ ಬಿಟ್ಟಿರ್ತೀರ. ಅದ್ರ ಜೊತೆ ಇನ್ನೊಂದು ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀರ ಬೇರೆ ಬ್ಯಾಂಕ್ಗಳಲ್ಲಿ. ಆ ಥರ ಇನಾಪರೇಟಿವ್ ಯಾವುದಾಗಿದೆ ಅಕೌಂಟು, ದಯವಿಟ್ಟು ಬ್ಯಾಂಕಿಗೆ ಹೋಗಿ ಅದನ್ನು ಆಕ್ಟಿವೇಟ್ ಮಾಡಿಸ್ಕೊಳ್ಳಿ. ಅಂದರೆ ನಿಮ್ಮದು KYC ಡಾಕ್ಯುಮೆಂಟ್ಸ್, ಆಧಾರ್, ಪಾನ್ ಕಾರ್ಡ್ ಮತ್ತೆ ಸಬ್ಮಿಟ್ ಮಾಡಿ ಅದನ್ನು ರನ್ನಿಂಗ್ ಮಾಡ್ಕೊಳ್ಳಿ. ಇರೋ ಅಕೌಂಟ್ನ ರನ್ನಿಂಗ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ನಾಮಿನಿ ಅಂದರೆ ನಾಮನಿರ್ದೇಶನ. ಪ್ರತಿಯೊಂದು ಉಳಿತಾಯ ಖಾತೆಗೆ ನಾಮಿನಿ ಅಪ್ಡೇಟ್ ಮಾಡಬೇಕಂದ್ರೆ ನಮಗೇನಾದರೂ ಆದರೆ ಆ ಹಣ ಯಾರಿಗೂ ಹೋಗಬೇಕು ಅನ್ನೋಂಥದ್ದು ನೀವು ಬ್ಯಾಂಕಲ್ಲಿ ಅಪ್ಡೇಟ್ ಮಾಡಿಸ್ಬೇಕು. ಈ ಥರ ಮಾಡಿಸೋದ್ರಿಂದ ಏನಂದರೆ, ಈಗ ಸಡನ್ನಾಗಿ ಏನಾದರೂ ಆಯ್ತಪ್ಪ ಅಂದರೆ ಆ ಥರ ನಾಮಿನಿ ಇಲ್ಲದೇ ಇರೋ ಪಕ್ಷದಲ್ಲಿ ನೀವು ಲೀಗಲ್ ಹೈರ್ ಸರ್ಟಿಫಿಕೇಟು, ವಂಶವೃಕ್ಷ ಆ ಥರ ಎಲ್ಲ ತುಂಬ ಅಲ್ದಾಡಬೇಕಾಗತ್ತೆ. ನಿಮಗೆ ಅಕೌಂಟಲ್ಲಿರೋ ಅಮೌಂಟ್ ನಿಮ್ಮ ಕೈಗೆ ಸೇರಬೇಕಂದ್ರೆ ತುಂಬ ಅಲ್ದಾಡಬೇಕಾಗತ್ತೆ. ಲಾಯರ್ ಆಫೀಸಿಗೆ ಹೋಗಬೇಕು, ಕೋರ್ಟಿಗೆ ಹೋಗ್ಬೇಕು, ಅದು ಇದು ತುಂಬ ಓಡಾಟ ಇರುತ್ತೆ. ಅದ್ರ ಬದಲು ನಿಮ್ಮ అకౌంట్ ಎಲ್ಲದಕ್ಕೂ నామినీ అంత ಅಂದ್ರೆ అట్లాగే మీరు అకౌంట్ ఆపరేట్ చేసేటప్పుడు మీ మొబైల్ నంబర్కి మీకు మెసేజ్ రావాలి. మీరు 500 రూపాయలు విత్డ్రా చేస్తే 500 రూపాయలు విత్డ్రా చేసిన మెసేజ్ వస్తుంది. దాంట్లో మీ మొబైల్ నెంబర్ ఇస్తే కదా మీరు
అది రాకపోతే ఫ్రాడ్లు జరుగుతాయి. ఆల్రెడీ సిఐ గారు మీకు ఎక్స్ప్లెయిన్ చేశారు. ఇన్సూరెన్స్ ఎందుకు చెప్తున్నానంటే ఆ పాము కలిసి చనిపోయిన వ్యక్తికి మేడం ఎక్స్ప్లెయిన్ చేశారు 2 లక్షలు అండి, 2 లక్షలు వస్తుంది. 2 లక్షలు అంటే కనీసం పిల్లల చదువులకైనా పనికి వస్తుంది. యాక్సిడెంటల్ ఇన్సూరెన్స్ గురించి ఎక్స్ప్లెయిన్ చేశారు. రిటైర్ అయిపోయిన తర్వాత పెన్షన్ అందరికీ పెన్షన్ వస్తుంది, కానీ మరి చిన్న చిన్న వ్యాపారాలు చేసే వాళ్ళకి రైతులకు పెన్షన్ రాదు కదా. ఎందుకు చెప్తున్నామంటే మీరు కూడా మీ పిల్లలతో పాటు కూర్చొని మీరు ఆలోచించుకోవాల్సిన పరిస్థితి. ఒకసారి కూర్చొని ఆలోచించండి, ఎందుకు బ్యాంకులు ఇట్లా కండక్ట్ చేస్తుంది, ఎందుకు ఈ మీటింగ్ కాల్ చేశారు, ఎందుకు అసలు మనకి ఇది అవసరం. ఎప్పుడు కూడా మనిషి అనేవాడు ఎవరైనా చెబితే వినరు, తనకు తాను ఆలోచించుకుంటే వింటారు. మీరు ఆలోచించుకోండి.